ಸಂಪುಟ ವಿಸ್ತರಣೆ ಆದ ಬೆನ್ನಲ್ಲೇ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಭಿನ್ನಮತಕ್ಕೆ ಮುನ್ನುಡಿಯನ್ನ ಬರೆಯುತ್ತಾರಾ ಶಾಸಕರ ಬೇಸರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ಜಿಲ್ಲಾವಾರು ಜಾತಿವಾರು ಲೆಕ್ಕಾಚಾರದಲ್ಲಿ ಸಾಕಷ್ಟು ಅಸಮತೋಲನ ಇದೆ ಅನ್ನುವಂಥ ಮಾಹಿತಿ. ಸಮಾನ ಮನಸ್ಕ ಅಸಮಾಧಾನಿತ ಶಾಸಕರಿಂದ ಸಭೆಯನ್ನ ಈಗ ಕರೆಯಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಹಿರಿಯರು ಸಭೆ ನಡೆಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸಭೆ ಅಷ್ಟೇ ಅಲ್ಲ, ಸಭೆಯ ನಂತರದಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಅವರ ಮೇಲೆ ಒತ್ತಡವನ್ನು ಹೇರೋದಕ್ಕೂ ಕೂಡ ಶಾಸಕರು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಒಂದಷ್ಟು ಸಮಾನ ಮನಸ್ಕರು ಈಗ ಸಭೆ ಸೇರಲಿದ್ದಾರೆ. ಯಾವ ರೀತಿಯ ಸಮಾನ ಮನಸ್ಕರು ಅಂತಂದರೆ, ಅವರೆಲ್ಲರೂ ಕೂಡ ಅಸಮಾಧಾನಿತರು, ನಿರೀಕ್ಷೆಯನ್ನು ಇಟ್ಕೊಂಡಂಥವರು, ಈ ಬಾರಿ ಸಚಿವರಾಗ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಂಥ ಅನೇಕ ಅಸಮಾಧಾನಿತರು ಒಂದೆಡೆ ಸೇರಿ ಚರ್ಚೆಯನ್ನು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ. ಮುಂದಿನ ತೀರ್ಮಾನ ಏನಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿ ಆ ನಂತರ ವರಿಷ್ಠರನ್ನು ಕೂಡ ಭೇಟಿ ಮಾಡುವಂಥ ನಿಟ್ಟಿನಲ್ಲೂ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ವರಿಷ್ಠರನ್ನು ಭೇಟಿ ಮಾಡಿ ಅವ್ರ ಮೇಲೆ ಒತ್ತಡವನ್ನು ಹೇರಿ ಆ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡುವಂಥ ನಿರೀಕ್ಷೆ ಈಗ ಸದ್ಯಕ್ಕೆ ಅಸಮಾಧಾನಿತರು ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಇರೋದು ಒಂದು ಸ್ಥಾನವನ್ನು ಯಾರಿಗೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗಾಗಲೇ ಕೊಟ್ಟಿರುವಂಥ ಸ್ಥಾನಗಳು ಬದಲಾವಣೆಗಳು ಆಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿರೋದು. ಹಾಗಾಗಿ ಈ ಸಮಾನ ಮನಸ್ಕರು ಸಭೆಯನ್ನು ನಡೆಸ್ತಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿಗಳು ಸಿಕ್ಕಿದೆ. ಸಭೆ ನಡೆಸ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ಹೇಳಿರೋದ್ರಿಂದ ಆ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ, ಏನೇನು ನಿರ್ಧಾರ ಆಗುತ್ತೆ, ಮುಂದಿನ ತೀರ್ಮಾನ ಏನು ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈ ಸಮಾನ ಮನಸ್ಕರ ಸಭೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಿನ ತೀರ್ಮಾನ ಏನು ಅನ್ನೋದು ನಿರ್ಧಾರ ಆಗುತ್ತೆ ಅಥವಾ ಸಭೆ ಮಾಡ್ತಾರಾ? ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದು ಅಥವಾ ವರಿಷ್ಠರನ್ನ ಭೇಟಿ ಆಗೋದು ಎಷ್ಟು ಮಟ್ಟಿಗೆ ಪಾಸಿಬಿಲಿಟೀಸ್ ಇದೆ? ಏನೇನು ಮಾಹಿತಿ ಇದೆ ಇದ್ರ ಬಗ್ಗೆ? ಅಶ್ವಿನಿ, ಬಹಳ ಪ್ರಮುಖವಾಗಿ ಈಗ ಅಸಮಾಧಾನ ಶಮನ ಮಾಡ್ತಕ್ಕಂಥ ಕೆಲಸವನ್ನ ಹೈಕಮಾಂಡ್ ನಾಯಕರು, ಸಿಎಂ ಮತ್ತಷ್ಟು ಸಚಿವರು ಮಾಡ್ತಾ ಇದ್ದಾರೆ. ಅದು ಕೇವಲ ಒಂದಷ್ಟು ಅಸಮಾಧಾನಿತ ನಾಯಕರನ್ನ, ಅದರಲ್ಲೂ ಪ್ರಬಲ ನಾಯಕರನ್ನ, ಮಾಜಿ ಸಚಿವರಾಗಿದ್ದವ್ರನ್ನ ಅಥವಾ ಸಚಿವರಾಗಬೇಕಾಗಿದ್ದಂತಹ ಪ್ರಬಲ ಆಕಾಂಕ್ಷಿಗಳನ್ನ ಭೇಟಿ ಮಾಡಿ ಶಮನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಪಕ್ಷಕ್ಕೆ ಟ್ರಟ್ ಆಗ್ತಾರೆ, ಅವರು ಕೂಡ ಸತತವಾಗಿ ಗೆದ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಈ ಹಿಂದೆ 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗಿದ್ರು. ಅವರು ಸಚಿವ ಸ್ಥಾನವನ್ನ ಕೇಳ್ಕೊಂಡು ತಂಡವಾಗಿ ಹೋಗ್ತಾ ಇದ್ರು. ಅಶೋಕ್ ಪಟ್ಟಣ್ ಸೇರಿದಂತೆ ಒಂದಷ್ಟು ನೇತೃತ್ವವನ್ನು ವಹಿಸಿದ್ರು. ಆ ಶಾಸಕರು ಒಂದಷ್ಟು ಮನವಿಯನ್ನ ಮಾಡಿ ಬಂದಿದ್ರು, ಹೊಸಬರಿಗೆ ಅವಕಾಶ ಕೊಡ್ಲೇಬೇಕು, ಈ ಬಾರಿ ಜಿಲ್ಲಾವಾರು ಆದ್ಯತೆಯನ್ನು ನೀಡಿ ನಮ್ಮ ಟೀಮ್ ನಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗಾದ್ರೂ ಅವಕಾಶ ಕೊಟ್ಟರು ನಮ್ಗೆ ಸಂತೋಷ ಅನ್ನುವಂತ ಮಾತನ್ನ ಹೇಳಿ ಬಂದಿದ್ರು. ಇದಕ್ಕೆ ಹೈಕಮಾಂಡ್ ಕೂಡ ಪೂರಕವಾಗಿ ಒಂದಷ್ಟು ಬೆಂಬಲವಾಗೇ ಇತ್ತು. ಆದ್ರೆ ಕ್ಯಾಬಿನೆಟ್ ವಿಸ್ತರಣೆ ವೇಳೆ ಈ 30ಕ್ಕೂ ಹೆಚ್ಚು ಇರತಕ್ಕಂತ ಶಾಸಕರ ಪೈಕಿ ಕೇವಲ 2 ಶಾಸಕರಿಗೆ ಮಾತ್ರ ಈಗ ಸಚಿವ ಸ್ಥಾನದ ಅವಕಾಶ ಆಗಿರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಜಾತಿವಾರು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಆದ್ರೆ ಹಳಬರಿಗೆ ಮನೆ ಹಾಕಲಾಗಿದೆ ಅಥವಾ ಬೇಕಾಬಿಟ್ಟಿಯಾಗಿ ಒಂದು ಕ್ಯಾಬಿನೆಟ್ಗೆ ಒಂದಷ್ಟು ಹೆಸರುಗಳು ಸೇರ್ಕೊಂಡಾಗಿದ್ದಾವೆ ಅನ್ನುವಂಥದ್ದು ಈಗ ಇರ್ತಕ್ಕಂಥ ಆರೋಪ. ಹಾಗಾಗಿ ಸಮಾನ ಮನಸ್ಕ ಏನು 30ಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ, ಅವರೆಲ್ಲ ಒಂದ್ ಕಡೆ ಸೇರ್ಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಅಷ್ಟೇ ಚಿಕ್ಕಬಳ್ಳಾಪುರ, ಕೋಲಾರದ ಶಾಸಕರು ಸೇರಿ ಒಂದ್ ಕಡೆ ಸಭೆ ಮಾಡಿದ್ದಾರೆ. ಇನ್ನು ಉಳಿದಂತಹ ಇದೇ ರೀತಿಯ ಸಮಾನ ಮನಸ್ಕರನ್ನ ಒಂದ್ ಕಡೆ ಸೇರಿಸ್ಕೊಂಡು ನಾವು ಒಂದು ಮೀಟಿಂಗ್ ಅನ್ನ ಮಾಡಿ ಮತ್ತೆ ದೆಹಲಿಯ ನಾಯಕರನ್ನ ಭೇಟಿ ಮಾಡಬೇಕು. ಯಾಕಂದ್ರೆ ಪದೇ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಇದನ್ನ ನಾವು ತಪ್ಪಿಸ್ಲೇಬೇಕು. ಇಲ್ಲ ನಮಗೆ ಸೂಕ್ತವಾದಂತ ಭರವಸೆನ ಕಾಂಗ್ರೆಸ್ ಹೈಕಮಾಂಡ್ ಕೊಡದೆ ಹೋದ್ರೆ ಮುಂದಿನ ಚುನಾವಣೆ ವೇಳೆಗೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಈ ಒಂದು ಸಮಾನ ಮನಸ್ಕರ ಸಭೆ ಮಾಡೋಕೆ ಈಗ ಮುಂದಾಗ್ತಾ ಇದ್ರೆ. 2 ದಿನಗಳಲ್ಲಿ ಒಂದು ಸಭೆ ಆಗುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ. ಯಾಕಂದ್ರೆ ಅಲ್ಲಲ್ಲಿ ಸೇರಿ ಶಾಸಕರು ಒಂದು ಗುಂಪು ಗುಂಪಾಗಿ ಚಿಕ್ಕ ಮಟ್ಟದ ಸಭೆಗಳ ಆರಂಭ ಆಗಿರ್ತಕ್ಕಂಥದ್ದು. 30ಕ್ಕೂ ಹೆಚ್ಚು ಶಾಸಕರು ಒಂದ್ ಕಡೆ ಸೇರಿದಾಗ ಇದು ಒಂದು ರೀತಿಯಲ್ಲಿ ಬೇರೆ ರೀತಿಯಾದಂತ ಮೆಸೇಜ್ ಕೂಡ ಹೋಗುತ್ತೆ. ಯಾಕಂದ್ರೆ ಆಡಳಿತ ಪಕ್ಷ ಇರುವಂತ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಸಚಿವರು ಶಾಸಕರು ಒಂದ್ ಕಡೆ ಸೇರ್ತಾರೆ ಅಂದಾಗ ಬೇರೆ ರೀತಿಯಾದಂತ ಮೆಸೇಜ್ ಹೋದ್ರೆ ಅದು ಹೈಕಮಾಂಡ್ ಗಮನಕ್ಕೆ ಬರುತ್ತೆ ಮತ್ತು ಸರ್ಕಾರದಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಆರಂಭ ಆಗ್ತಾ ಇದಾವೆ ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟವಾದಂತ ಸಂದೇಶ ರವಾನೆ ಆಗುತ್ತೆ. ಆದ್ರಿಂದ ಎಲ್ಲವನ್ನು ಕೂಡ ಎಚ್ಚರಿಕೆ ವಹಿಸಿ ಈ ಒಂದು ಸಮಾನ ಮನಸ್ಕ ಶಾಸಕರು ಒಂದ್ ಕಡೆ ಸೇರೋದಕ್ಕೆ ಈಗ ಪ್ರಯತ್ನವನ್ನ ಮಾಡ್ತಾ ಇದಾರೆ. ಇದು ಇಲ್ಲಿಂದ ಭಿನ್ನಮತ ಶಮನ ಆಗುತ್ತಾ ಅಥವಾ ಇನ್ನಷ್ಟು ಸ್ಫೋಟ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅಶ್ವಿನಿ, ರೈಟ್.